ಅಗ್ರರಾಷ್ಟ್ರೀಯ ವಾರ್ತೆಗೆ ಸ್ವಾಗತ. ನಾನು ಸೌಮ್ಯ ಮಳಲಿ. ಐಎಎಸ್ ಐಪಿಎಸ್ ಅಧಿಕಾರಿಗಳ ಜಡೆ ಜಗಳ. ರೋಹಿಣಿ ಸಿಂಧೂರಿ ವಿರುದ್ಧ ಡಿ ರೂಪಾ ಕಿಡಿಕಾರಿದ್ದಾರೆ. ರೋಹಿಣಿ ವಿರುದ್ಧ ಆರೋಪಗಳ ಸುರಿಮಳೆಗೈದಿದ್ದಾರೆ ಡಿ ರೂಪಾ. ಐಎಎಸ್ ಐಪಿಎಸ್ ಅಧಿಕಾರಿಗಳ ನಡುವೆ ಕ್ಯಾಟ್ ಫೈಟ್ ನಡೀತಾ ಇದ್ದು ರೋಹಿಣಿ ಸಿಂಧೂರಿ ವಿರುದ್ಧ ಡಿ ರೂಪಾ ಕಿಡಿಕಾರಿದ್ದಾರೆ. ಅಲ್ಲದೆ ರೋಹಿಣಿ ವಿರುದ್ಧ ಆರೋಪಗಳ ಸುರಿಮಳೆಗೈದಿದ್ದಾರೆ ಡಿ ರೂಪಾ ಅವರು. ರೋಹಿಣಿ ಖಾಸಗಿ ಫೋಟೋಗಳನ್ನು ರಿಲೀಸ್ ಮಾಡಿ ಆರೋಪ ಮಾಡಿದ್ದಾರೆ. ಮೂವರು ಐಎಎಸ್ ಅಧಿಕಾರಿಗಳಿಗೆ ರೋಹಿಣಿ ಸಿಂಧೂರಿ ಫೋಟೋ ಕಳುಹಿಸಿದ್ರಂತೆ. ರೋಹಿಣಿ ವಿರುದ್ಧ 20 ಆರೋಪವನ್ನ ಡಿ ರೂಪಾ ಅವರು ಮಾಡಿದ್ದಾರೆ. ಡಿ ರೂಪಾ ಅವರು ಈ ರೋಹಿಣಿ ಸಿಂಧೂರಿ ಅವರ ವಿರುದ್ಧ ಪ್ರಶ್ನೆಗಳ ಸುರಿಮಳೆಗೈದಿರುವಂಥದ್ದು. ಪ್ರಮುಖ 20 ಆರೋಪಗಳನ್ನ ಮಾಡಿದ್ದಾರೆ. ಐಎಎಸ್ ಅಧಿಕಾರಿಗಳಿಗೆ ಡೀಸೆಂಟ್ ಅಲ್ಲದ ಫೋಟೋಗಳನ್ನ ಕಳುಹಿಸಿದ್ದಾರೆ ರೋಹಿಣಿ ಸಿಂಧೂರಿ ಅವರು ಅನ್ನುವಂತಹ ಆರೋಪವನ್ನ ಮಾಡಿದ್ದಾರೆ. ಡಿಕೆ ರವಿಗೂ ರೋಹಿಣಿಗೂ ಲವ್ ಆಗಿತ್ತಂತೆ. ಸಿಬಿಐ ರಿಪೋರ್ಟ್ ನಲ್ಲಿ ಎಲ್ಲ ಉಲ್ಲೇಖ ಇದೆಯಂತೆ. ಹೀಗಂತ ರೂಪಾ ಮೇಡಮ್ ಬಾಂಬ್ ಹಾಕಿದ್ದಾರೆ. ಇದಕ್ಕೆ ಡಿಕೆ ರವಿ ಪತ್ನಿ ಕುಸುಮಾ ಕೊಟ್ಟ ಹೇಳಿಕೆ ಮತ್ತಷ್ಟು ಪುಷ್ಟಿ ಕೊಟ್ಟಿದೆ. ನ್ಯೂಸ್ 18 ಜೊತೆ ಕುಸುಮಾ ಏನೆಲ್ಲ ಮಾತಾಡಿದ್ರು ನೀವು ಕೇಳಿ. ಡಿಕೆ ರವಿಗೂ ರೋಹಿಣಿಗೂ ಲವ್ ಆಗಿತ್ತಂತೆ. ಸಿಬಿಐ ರಿಪೋರ್ಟ್ ನಲ್ಲಿದೆ ಅಂತ ರೂಪಾ ಬಾಂಬ್. ಮತ್ತೆ ಫೇಸ್ಬುಕ್ ಪೋಸ್ಟ್ ಮಾಡಿದ ಡಿ ರೂಪಾ ಇಂತಹದೊಂದು ಗಂಭೀರ ಆರೋಪ ಮಾಡಿದ್ದಾರೆ. ಡಿಕೆ ರವಿ ಸಾವನ್ನ ಪ್ರಸ್ತಾಪಿಸಿ ಡಿ ರೂಪಾ ಪೋಸ್ಟ್ ಹಾಕಿದ್ದಾರೆ. ರೋಹಿಣಿ ಯಾಕೆ ರವಿಯನ್ನ ಬ್ಲಾಕ್ ಮಾಡಲಿಲ್ಲ? ಅವರಿಬ್ಬರ ಪ್ರೇಮ ಸಿಬಿಐ ಕೊಟ್ಟ ರಿಪೋರ್ಟ್ನಲ್ಲಿತ್ತು. ಜವಾಬ್ದಾರಿಯುತ ಹೆಣ್ಣಾಗಿ ರವಿಯನ್ನ ಯಾಕೆ ಬ್ಲಾಕ್ ಮಾಡಲಿಲ್ಲ? ಐಎಎಸ್ ಅಧಿಕಾರಿಗಳಿಗೆ ಕಳಿಸಿದ ಚಿತ್ರಗಳು ಉತ್ತೇಜನವಲ್ಲವೇ? ಯಾವ ಫಾರ್ಮ್ ಹೋದ್ರೂ ಸತ್ಯ ಮಣಿಸಲು ಸಾಧ್ಯವಿಲ್ಲ ಅಂತ ಡಿಕೆ ರವಿ ಸಾವನ್ನ ಪ್ರಸ್ತಾಪಿಸಿ ಡಿ ರೂಪಾ ಪೋಸ್ಟ್ ಹಾಕಿದ್ದಾರೆ. ಡಿಕೆ ರವಿ ರೋಹಿಣಿ ಸಿಂಧೂರಿ ಲವ್ಗೆ ಹೊಸ ರೂಪ. ರೂಪಾ ಸಿಂಧೂರಿ ವಾರ್ಗೆ ಪತ್ನಿ ಕುಸುಮಾ ಎಂಟ್ರಿ. ಡಿಕೆ ರವಿ ಪತ್ನಿ ಕುಸುಮಾ ರೂಪಾ ಸಿಂಧೂರಿ ವಾರ್ ಮಧ್ಯೆ ಎಂಟ್ರಿ ಕೊಟ್ಟಿದ್ದಾರೆ. ಪರೋಕ್ಷವಾಗಿ ಡಿ ರೂಪಾ ಮಾತಿಗೆ ಜೈ ಅಂದಿರೋ ಕುಸುಮಾ ರೋಹಿಣಿ ಸಿಂಧೂರಿ ವಿರುದ್ಧ ಒಂದು ಪೋಸ್ಟ್ ಹಾಕಿದ್ದಾರೆ. ಕರ್ಮ ವಿಲ್ ಗೆಟ್ ಬ್ಯಾಕ್ ಟು ಯು ಸೂನರ್ ಆರ್ ಲೇಟರ್. ಇಟ್ ಶೋರ್ಲಿ ವಿಲ್. ಅಂದ್ರೆ ತಾನು ಮಾಡಿದ ಪಾಪವು ತನಗೆ ವಾಪಸ್ಸು ಬರುತ್ತದೆ. ತಕ್ಷಣಕ್ಕೆ ಆಗಬಹುದು ಅಥವಾ ತಡವಾಗಬಹುದು ಅಂತ ಟ್ವೀಟ್ ಹಾಕಿದ್ದಾರೆ. ನ್ಯೂಸ್ 18 ಕನ್ನಡದ ಜೊತೆ ಕುಸುಮಾ ಮಾತು. ಐಪಿಎಸ್ ರೂಪಾ ಮತ್ತು ರೋಹಿಣಿ ಸಿಂಧೂರಿ ಜಗಳದ ಮಧ್ಯೆ ಡಿಕೆ ರವಿ ಸಾವಿನ ವಿಚಾರ ವೈರಲ್ ಆಗ್ತಿದ್ದಂತೆ ನ್ಯೂಸ್ 18 ಜೊತೆ ಕುಸುಮಾ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ರು. ರೂಪಾ ಹೇಳಿಕೆ ಬಗ್ಗೆ ಟ್ವೀಟ್ ಮಾಡಿದ್ಯಾಕೆ? ನನಗೆ ಅನ್ಸಿದ್ದನ್ನ ನಾನು ಟ್ವೀಟ್ ಮಾಡಿದೆ. ಎಲ್ಲಿ ಕರ್ಮ ವಿಲ್ ಗೆಟ್ ಬ್ಯಾಕ್ ಟು ಯು ಸೂನರ್ ಆರ್ ಲೇಟರ್ ಅಂತ. ಇವತ್ತಲ್ಲ ನಾಳೆ ಕರ್ಮ ಖಂಡಿತವಾಗ್ಲೂ ತಪ್ಪು ಮಾಡಿರೋರಿಗೆ ಶಿಕ್ಷೆಯನ್ನ ಕೊಡುವಂಥದ್ದು ಆಗೇ ಆಗತ್ತೆ ಅನ್ನೋ ಒಂದು ನಂಬಿಕೆ ಇಟ್ಕೊಂಡಿರೋವಂಥವಳು. ಸಿಬಿಐ ರಿಪೋರ್ಟ್ ಬಗ್ಗೆ ಏನಂತೀರಾ? ರವಿ ಅವ್ರು ತೀರ್ಕೊಂಡ ನಂತರ ಆದಂತ ಬೆಳವಣಿಗೆಗಳು ಎಲ್ಲೋ ಒಂದ್ ಕಡೆ ನೋವಾಗಿದ್ದೇನು ಅಂತಂದ್ರೆ ಸಿಬಿಐ ರಿಪೋರ್ಟ್ನ ವಿಸ್ತಾರವಾಗಿ ಜನಗಳ ಮುಂದೆ ಇಡುವಂತ ಕೆಲಸವನ್ನ ಯಾರೂ ಮಾಡಲಿಲ್ಲ ಅನ್ನೋ ಒಂದು ನೋವು ಈಗಲೂ ಇದೆ. ಬಹುಶಃ ಮತ್ತೆ ಯಾವುದೇ ಕುಟುಂಬದಲ್ಲಿರುವಂತಹ ಹೆಣ್ಮಗಳಿಗೆ ಆ ಕುಟುಂಬದವರಿಗೆ ಆಗಬಾರ್ದು ಅನ್ನೋ ಒಂದಷ್ಟೇ ಬಯಕೆ ಇದೆ. ಡಿ ರೂಪಾ ಅವರ ಹೇಳಿಕೆ ಬಗ್ಗೆ ನಿಮ್ಮ ಅನಿಸಿಕೆ? ನನಗೆ ಮತ್ತೆ ರೂಪಾ ಮೇಡಮ್ ಅವ್ರಿಗೆ ವೈಯಕ್ತಿಕವಾಗಿ ಯಾವತ್ತೂ ಪರಿಚಯ ಇಲ್ಲ. ನಾನು ಅವ್ರನ್ನ ಭೇಟಿನೂ ಮಾಡಿಲ್ಲ ಮತ್ತು ಅವ್ರನ್ನ ಯಾವತ್ತೂ ಮಾತಾಡಿಸಿಲ್ಲ. ಆದರೆ ಅವರು ಅಧಿಕಾರ ವರ್ಗದ ಮಧ್ಯದಲ್ಲಿ ಚರ್ಚೆ ಮಾಡಿರ್ಬೋದೇನೋ, ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಡಿಕೆ ರವಿ ಬಗ್ಗೆ ಮಾತನಾಡಿದ್ದಾರೆ, ಏನ್ ಹೇಳ್ತೀರಾ? ಡಿಕೆ ರವಿ ಬರೀ ನನ್ನ ಪತಿ ಅಂತ ಅಲ್ಲ, ಅವರು ಒಂದ್ ರೀತಿ ಎಲ್ಲರ ಮನೆಗಳಲ್ಲೂ ನೆಲೆಸಿರುವಂತ ವ್ಯಕ್ತಿ. ಅವರ ಜೀವನ ತೆರೆದ ಪುಸ್ತಕ. ನನ್ನ ಜೀವನ ಕೂಡ ತೆರೆದ ಪುಸ್ತಕನೇ ಆಗಿದೆ. ಇವಾಗ ನಾನು ಎಲ್ಲೂ ಯಾರಿಗೂ ಅವ್ರ ಬಗ್ಗೆ ಮಾತಾಡಬೇಡಿ ಅಥವಾ ಮಾತಾಡಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ತಪ್ಪಾಗಿದ್ರೆ ಅಲ್ಲಿ ಹೋರಾಟವನ್ನ ಮಾಡ್ತಾ ಇದ್ರೆ ಆ ಹೋರಾಟಕ್ಕೆ ನನ್ನ ಬೆಂಬಲ ಖಂಡಿತವಾಗ್ಲೂ ಇರುತ್ತೆ. ನಿಮ್ಮ ಜೀವನದ ಜೊತೆ ಕೆಲವರು ಚೆಲ್ಲಾಟ ಆಡಿದ್ರಾ? ನಾನು ಇವಾಗ ಅದನ್ನ ಮಾತಾಡ್ಲಿಕ್ಕೆ ಬಯಸೋದಿಲ್ಲ. ನನ್ನ ವೈಯಕ್ತಿಕ ವಿಚಾರನ ಅವತ್ತೂ ಮಾತಾಡಿರ್ಲಿಲ್ಲ, ಇವತ್ತೂ ಮಾತಾಡೋದಿಲ್ಲ, ಮುಂದೆ ಕೂಡ ನಾನು ಮಾತಾಡೋದಕ್ಕೆ ಬಯಸೋದಿಲ್ಲ. ಹೌದು, ಸೇಮ್ ಬ್ಯಾಚ್ಮೇಟ್ಸ್ ಇದ್ದಿದ್ರಿಂದ ಪರಿಚಯ ನಮಗೆ ಗೊತ್ತಿತ್ತು. ಸೊ ಆ ವಿಚಾರವಾಗಿ ಅವ್ರು ಹೇಗಿತ್ತು, ಏನ್ ಸಂಬಂಧ, ಅದೆಲ್ಲ ನಾನು ಡಿಸ್ಕಸ್ ಮಾಡಲಿಕ್ಕೆ ಬಯಸೋದಿಲ್ಲ. ಇದಿಷ್ಟು ಡಿ ರೂಪಾ ರೋಹಿಣಿ ಸಿಂಧೂರಿ ಮೇಲೆ ಮಾಡಿದ ಆರೋಪಕ್ಕೆ ಡಿಕೆ ರವಿ ಹೆಸರನ್ನ ಬಳಸಿದ್ದಕ್ಕೆ ಕುಸುಮಾ ಕೊಟ್ಟ ಸ್ಪಷ್ಟನೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.
ಹಾಗಿದ್ರೆ ರೋಹಿಣಿ ಸಿಂಧೂರಿ ಮತ್ತು ಡಿ ರೂಪಾ ಮಧ್ಯೆ ಬೆಳಗ್ಗೆಯಿಂದ ಏನೆಲ್ಲ ನಡೀತು ಅನ್ನೋದನ್ನ ಡಿಟೇಲ್ ಆಗಿ ತೋರಿಸ್ತೀವಿ. ಗಾಯಕ ವೈಯಕ್ತಿಕ ವಿಚಾರಗಳ ಬಗ್ಗೆ 19 ಆರೋಪ. ಐಎಎಸ್ ರೋಹಿಣಿ ವಿರುದ್ಧ ಐಪಿಎಸ್ ರೂಪಾ ಗಂಭೀರ ಪೋಸ್ಟ್. ಹಿಂದೂ ಧಾರ್ಮಿಕ ಹಾಗೂ ಧರ್ಮಾದಾಯ ದತ್ತಿಗಳ ಇಲಾಖೆ ಆಯುಕ್ತೆ ರೋಹಿಣಿ ಸಿಂಧೂರಿ ಖಾಸಗಿ ಫೋಟೋಗಳನ್ನು ಹಿರಿಯ ಪೊಲೀಸ್ ಅಧಿಕಾರಿ ಡಿ ರೂಪಾ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕಿ ಆರೋಪಗಳ ಜೊತೆ ಪ್ರಶ್ನೆಗಳನ್ನು ಹಾಕಿದ್ದಾರೆ. ರೋಹಿಣಿಯ 7 ಫೋಟೋ 20 ಆರೋಪ ಮಾಡಿದ ರೂಪಾ. ರೋಹಿಣಿ ಸಿಂಧೂರಿ ಜಿಮ್ನಲ್ಲಿ ತೆಗೆದ ಸೆಲ್ಫಿ ಫೋಟೋ, ರೂಮ್ನಲ್ಲಿ ಮಲಗಿದ್ದಾಗ ತೆಗೆದ ಸೆಲ್ಫಿ ಫೋಟೋ, ಬ್ಯೂಟಿ ಪಾರ್ಲರ್ನಲ್ಲಿ ತೆಗೆದ ಸೆಲ್ಫಿ, ಕಾರ್ನಲ್ಲಿದ್ದಾಗ ತೆಗೆದ ಸೆಲ್ಫಿ ಫೋಟೋಗಳನ್ನು ಡಿ ರೂಪಾ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕಿ 19 ಆರೋಪ ಮಾಡಿದ್ದಾರೆ. ರೋಹಿಣಿ ಸಿಂಧೂರಿ ಅನೇಕ ಐಎಎಸ್ ಪುರುಷ ಅಧಿಕಾರಿಗಳಿಗೆ ಯೋಗ್ಯವಾಗಿಲ್ಲದ ತನ್ನದೇ ಚಿತ್ರಗಳನ್ನು ಕಳಿಸಿ ಅವರನ್ನ ಉತ್ತೇಜಿಸುವ ಕಾರ್ಯ ಮಾಡಿರುವ ಆಪಾದನೆ ಇದೆ. ಆ ಫೋಟೋಗಳು ನನಗೆ ಸಿಕ್ಕಿವೆ, ಇದು ಖಾಸಗಿ ವಿಷಯ ಆಗುವುದಿಲ್ಲ ಅಂತ ಪೋಸ್ಟ್ ಹಾಕಿದ್ದಾರೆ. ಡಿಕೆ ರವಿ ಐಎಎಸ್ ಸಂಭಾವಿತ ವ್ಯಕ್ತಿ. ಸಿಬಿಐ ರಿಪೋರ್ಟ್ನಲ್ಲಿ ಅವರ ಚಾಟ್ಸ್ ಬಗ್ಗೆ ಉಲ್ಲೇಖವಿದೆ. ರವಿ ಎಂದಾದರೂ ಎಲ್ಲೇ ಮೀರಿ ಮೆಸೇಜ್ ಮಾಡಿದ ತಕ್ಷಣವೇ ಅವರನ್ನ ಬ್ಲಾಕ್ ಮಾಡಬಹುದಿತ್ತು. ಆದರೆ ರೋಹಿಣಿ ಡಿಕೆ ರವಿ ಅವರನ್ನ ಪರ್ಮನೆಂಟ್ ಆಗಿ ಬ್ಲಾಕ್ ಮಾಡಲಿಲ್ಲ. ಬ್ಲಾಕ್ ಮಾಡದೇ ಇದ್ದದ್ದು ಉತ್ತೇಜನ ಕೊಡುವಂತೆ ಕಾಣ್ತಿದೆ ಅಂದಿದ್ದಾರೆ. ಈಕೆ ಪ್ರೊಬೇಷನರಿ ಅಂತ ಇದ್ದಾಗ ಅಲ್ಲಿಯ ಡಿಸಿ ಹಾಗೂ ಅವರ ಪತ್ನಿ ನೆರೆಯ ಜಿಲ್ಲೆಯ ಡಿಸಿ ಇವರಿಬ್ಬರ ಸಂಸಾರದಲ್ಲಿ ಹುಳಿ ಬಿದ್ದು ಅವರು ಬೇರ್ಪಟ್ಟಿದ್ದಾರೆ. ಇದು ಈಕೆಯ ದೆಸೆಯಿಂದ ಎಂಬ ಮಾತು ಅನೇಕರ ಬಾಯಲ್ಲಿ ಕೇಳಿದ್ದೇನೆ. ಜಾಲಹಳ್ಳಿಯಲ್ಲಿ ರೋಹಿಣಿ ಸಿಂಧೂರಿ ಪತಿ ಕಟ್ಟಿಸ್ತಿರೋ ದೊಡ್ಡ ಮನೆ ಆಸ್ತಿ ವಿವರ ಸಲ್ಲಿಸಿಲ್ಲ. ಆ ಮನೆಗೆ ಕೋಟಿಗಟ್ಟಲೆ ಇಟಲಿ ಫರ್ನಿಚರ್, 26 ಲಕ್ಷದ ಜರ್ಮನ್ ಉಪಕರಣ ಖರೀದಿಸಿರೋ ಚಾರ್ಟ್ ಮಾಹಿತಿ ಸರ್ಕಾರಕ್ಕೆ ಸಿಕ್ಕಿದೆ. ಇದರ ಮೇಲೆ ಕೂಲಂಕುಷ ತನಿಖೆ ಆಗಬೇಕು ಅಂತಾನೆ ಕಿಂದರ ಜೋಗಿ ತರ ಇರುವ ಸರ್ಕಾರದ ಪ್ರಭಾವಿಗಳು ಈಕೆಯ ಪಾಶಕ್ಕೆ ಸಿಲುಕಿದ್ರೆ ಅಂತ ಪ್ರಶ್ನೆ ಮಾಡಿದ್ದಾರೆ ಡಿ ರೂಪಾ. ಮಂಡ್ಯ ಸಿಇಒ ಆಗಿದ್ದಾಗ ಹೆಚ್ಚು ಶೌಚಾಲಯ ಕಟ್ಟಿಸಿದ್ದೀನಿ ಅಂತ ನಕಲಿ ಸಹಿ ಮಾಡಿ ಕೇಂದ್ರ ಸರ್ಕಾರದ ಪ್ರಶಸ್ತಿ ತೆಗೆದುಕೊಂಡ್ರು. ಆರೋಪ ಬಂತು, ತನಿಖೆ ಆಗಿಲ್ಲ. ಚಾಮರಾಜನಗರ 24 ಜನರು ಆಕ್ಸಿಜನ್ ಇಲ್ಲದೆ ಸತ್ತಾಗ ಆಪಾದನೆಗಳು ಅವರ ಮೇಲೆ ನೇರವಾಗಿ ಬಂತು. ಅದರಿಂದ ಹೇಗೋ ಪಾರಾದ್ರು. ಕನ್ನಡದ ಐಎಎಸ್ ಅಧಿಕಾರಿ ಶಿಲ್ಪಾನಾಗ್ ಜೊತೆ ಜಗಳ, ರಂಪಾ ಕಿರುಕುಳ ನೀಡಿದ್ರು ಅಂತ ಪೋಸ್ಟ್ ಹಾಕಿದ್ದಾರೆ. ಐಎಎಸ್ ಅಧಿಕಾರಿ ಹರ್ಷ ಗುಪ್ತಾ ಜೊತೆ ಜಗಳ ಎಲ್ಲ ಐಎಎಸ್ ಅಧಿಕಾರಿಗಳಿಗೆ ಗೊತ್ತಿದೆ. ಮಣಿವಣ್ಣನ್ ಐಎಎಸ್ ಜೊತೆ ಕಾರ್ಮಿಕ ಇಲಾಖೆಯಲ್ಲಿದ್ದಾಗ ಜಗಳ ಮಾಡಿದ್ದು ಜಗಜ್ಜನಿತ ಅಂತ ಟ್ವೀಟ್ ಹಾಕಿದ್ದಾರೆ. ಡಿಕೆ ರವಿ ತೀರಿ ಹೋದ ಕೆಲ ತಿಂಗಳ ಬಳಿಕ ಕನ್ನಡಿಗ ಐಪಿಎಸ್ ಅಧಿಕಾರಿ ಎನ್ ಹರೀಶ್ ಅವರ ಜೊತೆ ರೋಹಿಣಿ ಮದುವೆಯಾಗಲಿದ್ದಾರೆ ಎಂಬ ವಿಚಾರ ಹರಿದಾಡಿತ್ತು. ಆಮೇಲೆ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದನ್ನ ಪ್ರಶ್ನಿಸಿದ್ದಾರೆ. ಶಾಸಕ ಸಾರಾ ಮಹೇಶ್ ಅವರ ಮೇಲೆ ಅನೇಕ ಆಪಾದನೆಗಳನ್ನ ಮಾಡಿದ ಈಕೆ ಒಂದೂನು ಸಾಬೀತು ಮಾಡಲಿಲ್ಲ. ಅದಕ್ಕೆ ಸಂಧಾನಕ್ಕೆ ಹೋದ್ರ. ಮೈಸೂರು ಸಂಸದ ಪ್ರತಾಪ್ ಸಿಂಹ ಅವರ ಮೇಲೆ ಕೂಡ ಅನೇಕರ ಬಳಿ ಈಕೆ ಸಾಬೀತು ಮಾಡಲಾರದ ಆರೋಪಗಳನ್ನ ಮಾಡಿದ್ರು ಅಂತ ಪ್ರಶ್ನೆ ಹಾಕಿದ್ದಾರೆ. ಮೈಸೂರು ಡಿಸಿ ಶರತ್ 29 ದಿನಕ್ಕೆ ವರ್ಗಾವಣೆ ಪ್ರಭಾವ ಬೀರಿದ್ದು ನಿಜಾನ? ಮೈಸೂರಿನ ಡಿಸಿ ಮನೆ ಪಾರಂಪರಿಕ ಕಟ್ಟಡ ಒಡೆದ್ರು. ಕೊರೋನಾದಲ್ಲಿ ಜನ ಸಾಯ್ತಿದ್ದಾಗ ಸ್ವಿಮ್ಮಿಂಗ್ ಪೂಲ್ ಕಟ್ಟಿಸಿಕೊಳ್ತಾರಾ ಅಂತ ಕೇಳಿದ್ದಾರೆ. ರೋಹಿಣಿ ಸಿಂಧೂರಿ ಪತಿ ಮಾವನಿಗೆ ಭೂ ದಾಖಲೆ ಕೊಟ್ಟಿದ್ದಾರೆ. ಕುಟುಂಬದ ವ್ಯವಹಾರಕ್ಕೆ ಅಧಿಕಾರ ಬಳಸಿದ್ದಕ್ಕೆ ದಾಖಲೆಗಳಿವೆ. ಇದರ ಮೇಲೆ ಕ್ರಮ ಆಗುತ್ತಾ ಅಂತ ರೂಪಾ ಪೋಸ್ಟ್ ಹಾಕಿದ್ದಾರೆ. 20 ರಿಂದ 30 ಜನರನ್ನ ಕರ್ಕೊಂಡು ಹೋಗಿ ರೌಡಿಸಂ ಮಾಡಿದ್ದಕ್ಕೆ ಇದಕ್ಕೆ ರೋಹಿಣಿ ಪ್ರಭಾವ ಬೀರಿದ್ರ? ಇಷ್ಟು ಭಂಡ ಧೈರ್ಯ ಎಲ್ಲಿಂದ ಬಂತು ಅಂತ ಪ್ರಶ್ನಿಸಿದ್ದಾರೆ. ರೋಹಿಣಿ ವರ್ಗವಾದಾಗ ಅಡ್ವೊಕೇಟ್ ಜನರಲ್ ಕೋರ್ಟ್ನಲ್ಲಿ ವಾದಿಸಿದ್ದೇಕೆ? ಸರ್ಕಾರಿ ಬಂಗಲೆಯಲ್ಲಿದ್ದ ವಸ್ತುಗಳನ್ನ ಕೊಂಡೊಯ್ದಿದ್ದಾರೆ. ರೋಹಿಣಿ ವರ್ಗವಾದಾಗ ಅಡ್ವೊಕೇಟ್ ಜನರಲ್ ಕೋರ್ಟ್ನಲ್ಲಿ ವಾದಿಸಿದ್ದೇಕೆ? ಸರ್ಕಾರಿ ಬಂಗಲೆಯಲ್ಲಿದ್ದ ವಸ್ತುಗಳನ್ನ ಕೊಂಡೊಯ್ದಿದ್ದಾರೆ. ರೋಹಿಣಿ ಸಿಂಧೂರಿ ಕೋರ್ಟ್ಗೆ ದಾವೆ ಹಾಕಲು ಅರ್ಜಿ ಕೊಟ್ಟಿದ್ದೆ ನನ್ನ ಗಂಡ ಅಂದಿರೋ ರೂಪಾ, ರೋಹಿಣಿ ಸಿಂಧೂರಿಯ ಸಾಮಾಜಿಕ ಮಾಧ್ಯಮಗಳನ್ನ ನಿರ್ವಹಿಸೋಕೆ ಏಜೆನ್ಸಿ ಇದೆ, ಅವರ ವಿರುದ್ಧ ಮಾತನಾಡಿದ್ರೆ ಟ್ರೋಲ್ ರೆಡಿಯಾಗುತ್ತೆ ಅಂತ ರೂಪಾ ಪೋಸ್ಟ್ ಹಾಕಿದ್ದಾರೆ. ಬರೀ ಪೋಸ್ಟ್ ಹಾಕಿ ಸುಮ್ಮನಾಗಿಲ್ಲ ರೂಪಾ, ಮಾಧ್ಯಮಗಳ ಮುಂದೆಯೂ ಆರೋಪ ಮಾಡಿದ್ರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಐಪಿಎಸ್ ಅಧಿಕಾರಿ ರೂಪಾ ರೋಹಿಣಿ ಸಿಂಧೂರಿಗೆ ಈ ಬಗ್ಗೆ ಇಷ್ಟೆಲ್ಲ ಆರೋಪಗಳನ್ನ ಮಾಡಿದ್ದಾರೆ. ಇದಕ್ಕೆ ರೋಹಿಣಿ ಸಿಂಧೂರಿ ಪ್ರತಿಕ್ರಿಯೆಯನ್ನ ನೀಡಿಲ್ಲ. ಬದಲಿಗೆ ರೂಪಾ ವಿರುದ್ಧ ಪತ್ರಿಕಾ ಹೇಳಿಕೆಯನ್ನ ರಿಲೀಸ್ ಮಾಡಿದ್ದಾರೆ ರೋಹಿಣಿ ಸಿಂಧೂರಿ. ಜವಾಬ್ದಾರಿಯುತ ಸ್ಥಾನದಲ್ಲಿರುವ ವೈಯಕ್ತಿಕ ಹಗೆ ಸಾಧಿಸ್ತಾ ಇದ್ದಾರೆ. ಡಿ ರೂಪಾ ಮಾನಸಿಕ ಸ್ಥಿಮಿತತೆಯನ್ನ ಕಳ್ಕೊಂಡಿದ್ದಾರೆ. ಐಪಿಎಸ್
ರೂಪಾ ಆಧಾರರಹಿತ ಆರೋಪವನ್ನ ಮಾಡ್ತಾ ಇದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ನನ್ನ ಸೋಷಿಯಲ್ ಮೀಡಿಯಾಗಳಿಂದ ಫೋಟೋವನ್ನ ಸಂಗ್ರಹಿಸಿದ್ದಾರೆ. ನನ್ನ ತೇಜೋವಧೆ ಮಾಡಲು ರೂಪಾ IPS ಫೋಟೋಗಳನ್ನ ಬಳಸಿದ್ದಾರೆ. ಜವಾಬ್ದಾರಿತ ಸ್ಥಾನದಲ್ಲಿದ್ದು ವೈಯಕ್ತಿಕ ಹಗೆಯನ್ನ ಸಾಧಿಸ್ತಾ ಇದ್ದಾರೆ. ನನ್ನ ತೇಜೋವಧೆ ಮಾಡಲು ರೂಪಾ IPS ಅವರು ನನ್ನ ಫೋಟೋಗಳನ್ನ ಬಳಸಿದ್ದಾರೆ. ಫೋಟೋ ಕಳುಹಿಸಿದ್ದೇನೆ ಎನ್ನುವ ಅಧಿಕಾರಿಗಳ ಹೆಸರನ್ನ ಡಿ ರೂಪಾ ಅವರು ಮೊದಲು ಬಹಿರಂಗಪಡಿಸಲಿ. ಅವರ ವಿರುದ್ಧ ನಾನು ಕಾನೂನು ಹೋರಾಟವನ್ನ ಮಾಡ್ತೀನಿ. ರೂಪಾ ನನ್ನ ವಿರುದ್ಧ ತೇಜೋವಧೆ ಮಾಡೋ ಕೆಲಸ ಮಾಡ್ತಿದ್ದಾರೆ. ಅವರ ವಿರುದ್ಧ ನಾನು ಕಾನೂನು ಹೋರಾಟ ಮಾಡ್ತೀನಿ. ಸಕ್ಷಮ ಪ್ರಾಧಿಕಾರದಲ್ಲೂ ದೂರು ನೀಡೋದಕ್ಕೆ ನಾನು ನಿರ್ಧಾರ ಮಾಡಿದ್ದೀನಿ. ನನ್ನ ಸೋಷಿಯಲ್ ಮೀಡಿಯಾಗಳಿಂದ ಫೋಟೋಗಳನ್ನು ಸಂಗ್ರಹಿಸಿ ನನ್ನ ತೇಜೋವಧೆ ಮಾಡುವಂತಹ ಪ್ರಯತ್ನವನ್ನ ರೂಪಾ ಅವರು ಮಾಡ್ತಿದ್ದಾರೆ ಅಂತ ಸೋಷಿಯಲ್ ಮೀಡಿಯಾದ ಅವರು ಕೂಡ ಪತ್ರಿಕಾ ಪ್ರಕಟಣೆಯನ್ನ ಹೊರಡಿಸಿದ್ದಾರೆ. ಪಿಕ್ಸ್ ಏನು ಹಾಕಿದ್ದೀನಿ ಅದು ಸ್ಯಾಂಪಲ್ ಪಿಕ್ಸ್ ಅಷ್ಟೇ. ಸೊ ಅದರಲ್ಲಿ ಏನು ತಲೆದಿಂಬಿಟ್ಕೊಂಡು ಮಲಗಿರುವಂತಹ ಒಂದು ಪಿಕ್ ಇದೆ. ಸಲೂನಲ್ಲಿ ಕೆಲಸ ಮಾಡಿಸ್ಕೊಳ್ತಿರುವಾಗ ಅಂಥವ್ರು ಇಂಥ ಪಿಕ್ಸ್ಗಳನ್ನು ಪುರುಷ ಅಧಿಕಾರಿಗಳಿಗೆ ಕಳಿಸ್ತಾರೆ ಅಂದರೆ ಏನರ್ಥ? ಯಾಕೆ ಕಳಿಸ್ತಾರೆ? ಯಾಕೆ ಕಳಿಸ್ಬೇಕು? ಅದು ಪ್ರೈವೇಟ್ ಮ್ಯಾಟರ್ ಆಗೋದಿಲ್ಲ. ಆ ಪಿಕ್ಸ್ ಈಗ ಯಾಕೆ ಹಾಕಿದ್ರಿ ಅಂದರೆ ನನಗೆ ಈಗ ಯಾಕೆ ಎತ್ತಿದ್ರಿ ಅಂದರೆ ಆ ಪಿಕ್ಸ್ ನನಗೆ ಸಿಕ್ಕಿರೋದೇ ಈಗ, ಆಯ್ತಾ? ನಾ ಮುಂಚೆ ಸಿಕ್ಕಿದ್ರೆ ಮುಂಚೆನೇ ಹೇಳ್ತಿದ್ದೆ. ಕಳೆದ 1 ತಿಂಗಳಿಂದ ನಾನು ನಮ್ಮ ಮನೆಯವರು ಮುನೀಶ್ ಮೋದ್ಗಿಲ್ IAS ಅವರು ಸುಮಾರು ಅವ್ರಿಗೆ ಬಹಳ ವರ್ಷ ಹೆಲ್ಪ್ ಮಾಡಿದ್ದೀವಿ. ನಮ್ಮ ಮನೆಯವರು ಅವಳಿಗೆಲ್ಲ ಅವರಿಗೆ ಡ್ರಾಫ್ಟ್ ಮಾಡಿಕೊಟ್ಟಿದ್ದಾರೆ. ಆಕೆ ಹಾಸನದಲ್ಲಿ ಕೂಡ CATಗೆ ಹೋದಾಗ ಗೌರ್ಮೆಂಟ್ ವಿರುದ್ಧ ಅದನ್ನು ಡ್ರಾಫ್ಟ್ ಮಾಡಿದವರು ಇವರೇ. ಅನೇಕ ವಿಷಯಗಳಲ್ಲಿ ಡ್ರಾಫ್ಟ್ ಮಾಡಿಕೊಟ್ಟಿರೋದು ಅಂತ ನಿಜ, ನನಗೂ ಗೊತ್ತು. ನಾನು ಕೂಡ ಸಪೋರ್ಟೇ ಮಾಡಿದ್ದೆ. ಬಟ್ ಬರಬರುತ್ತಾ ದಿನಗಳಲ್ಲಿ ಯಾವಾಗ ಆನರಬಲ್ MLA ಸಾರಾ ಮಹೇಶ್ ಅವರು ಲಾಸ್ಟ್ ಟೈಮ್ ಇದು ಮಾಡಿದ್ರು, ಯಾವಾಗ ಈಕೆ ಶಿಲ್ಪಾ ನಾಗ್ ಅವ್ರ ಜೊತೆ ಜಗಳ, ಯಾವುದೇ ಒಂದು ಭ್ರಷ್ಟಾಚಾರದ ವಿಷಯ ಇರಲಿಲ್ಲ, ಮೌಲ್ಯಾಧಾರಿತ ವಿಷಯ ಇರಲಿಲ್ಲ, ಸುಮ್ಮನೆ ಇದೆಲ್ಲ ನೋಡ್ತಾ ಬಂದಾಗ ನನಗೆ ವಿಷಯಗಳು ಅವ್ರ ಬಗ್ಗೆ ಗೊತ್ತಾಯಿತು. ಮುಂಚೆನೂ ಗೊತ್ತಿತ್ತು. ನಾನು DK ರವಿ ಅವರ ತೀರದ ವಿಷಯದಲ್ಲೂ ಆವಾಗೂ ಕೂಡ ನಾನು ಅನೇಕ IAS ಅಧಿಕಾರಿಗಳು ಈ ವಿಷಯ ಹೇಳಿದ್ದೆ. ಯಾರೋ ಒಬ್ರು ತಪ್ಪು ಮಾಡ್ತಾರೆ, ಒಂದು ಮಿತಿ ಮೀರಿ ಒಂದೇನೋ ಮೆಸೇಜ್ ಕಳಿಸ್ತಾರೆ, ತಮ್ಮ ಬಗ್ಗೆ ಅನುರಾಗ ಬೆಳೆಸ್ಕೋತಾರೆ ಅಂದರೆ ಅದನ್ನ ಬೆಳೆಸ್ತಕ್ಕದ್ದಲ್ಲ. ಅದನ್ನ ಅಲ್ಲಲ್ಲೇ ಕಟ್ ಮಾಡ್ಬೋದು, ಅಲ್ಲಲ್ಲೇ ಬ್ಲಾಕ್ ಮಾಡ್ಬೋದು ಅಂತ ವ್ಯಕ್ತಿಗಳನ್ನ ಮಾಡಿ ಸರಿಯಾದ ದಾರಿಯಲ್ಲಿ ನಡ್ಕೊಳ್ಳೋ ಅಂತ ಎಲ್ಲರಿಗೂ ಒಂದು ದಾರಿ ಇರ್ತದೆ. ಆದರೆ ಅವರು ಅಲ್ಲಿ ಎಲ್ಲೋ ಒಂದು ಕಡೆ ಎಡವಿದ್ರು ಅನ್ನೋ ಮಾತು ನಾನು ಆವಾಗೂ ಹೇಳಿದ್ದೆ. ಸೊ ನೀವು ನನ್ನನ್ನು ಪ್ರಶ್ನೆ ಮಾಡಬೇಡಿ ಈಗ ಯಾಕೆ ಹೇಳ್ತಿದ್ದೀರಾ ಅಂತ. ಅದನ್ನು ನಾನು ಆವಾಗೂ ಹೇಳಿದ್ದೆ, ಅದು ಆವಾಗೂ ನನ್ನ ನಿಲುವಿತ್ತು, ಈಗೂ ಅದೇ ನಿಲುವಿದೆ. ಅದಾದ ನಂತರ ನನಗೆ ಅನೇಕ ಬೇರೆ ಘಟನೆಗಳು ಕೂಡ ಆಕೆ ಬಗ್ಗೆ ತಿಳಿದಿರೋದ್ರಿಂದ ಅದನ್ನೆಲ್ಲ ನಾನು ಬರೆದಿದ್ದೀನಿ. ಮತ್ತು ಸಂಧಾನಕ್ಕೆ ಏನು ಅಂತ ಬಂತಲ್ಲ, ಆ ವಿಷಯಕ್ಕೆ ಸಂಬಂಧಪಟ್ಟಂಗೆ ನನಗೆ ರೀಸೆಂಟಾಗಿ ಇವ್ರ ಹಿಂದಿನ ಇದೆಲ್ಲ ಹಾಕಿ ನಾನು ಬರೆದಿದ್ದೀನಿ. ಈಗ ಯಾಕೆ ಅನ್ನೋ ಪ್ರಶ್ನೆ ನೀವು ಕೇಳಿದ್ರೆ ಸರಿಯಲ್ಲ ಅದು. ಮತ್ತು ಅದರಲ್ಲಿ ಒಂದು ಪಾಯಿಂಟ್ ಬರೆದಿದ್ದೀನಿ, ಏನು ಇವರು ಕಳಿಸಬಾರ್ದಂಥ ಕೆಲವು ಪಿಕ್ಸ್ಗಳನ್ನು ಕಳಿಸಿದ್ದಾರೆ ಕೆಲವು IAS ಅಧಿಕಾರಿಗಳಿಗೆ ಅಂತ. ಅದು ನನ್ನ ಹತ್ರ ಹೇಗೆ ಬಂತು ಅಂತ ಕೇಳಬೇಡಿ. ಅದರ ತನಿಖೆ ನಾನು ಸರ್ಕಾರ ಮಟ್ಟದಲ್ಲಿ ಕೊಟ್ಟಿದ್ದೀನಿ. ಅದು ಎಲ್ಲರ ಮೇಲೆ